ಮಳವಳ್ಳಿ ಪಟ್ಟಣದಲ್ಲೂ ವಾಣಿಜ್ಯ ಸಿಲಿಂಡರ್ ಕೊರತೆ, ಪ್ರತಿಷ್ಠಿತ ಹೋಟೆಲ್ಗಳು ಬಂದ್, ಮಾಲೀಕರ ಆತಂಕ, ಗ್ರಾಹಕರ ಪರದಾಟ. ಗ್ರಾಹಕರ ಕೋರಿಕೆಗೆ ಬ್ರೇಕ್. ಹೋಟೆಲ್ನಲ್ಲಿ ಏನು ಸಿಗುತ್ತದೋ ಅದನ್ನು ತಿನ್ನಬೇಕು ಅಷ್ಟೇ. ಕೆಲ ಹೋಟೆಲ್ಗಳು ನೆಪ ಮಾತ್ರಕ್ಕೆ ತೆರೆದಿವೆ. ಕೇವಲ ಟೀ, ಕಾಫಿ ಮಾರಾಟಕ್ಕೆ ಸೀಮಿತ. ಪಟ್ಟಣದ ಸಣ್ಣ ಪುಟ್ಟ ಕ್ಯಾಂಟೀನ್ಗಳು ಸಂಪೂರ್ಣ ಬಂದ್. ಟೀ, ಕಾಫಿಗಾಗಿ ಗ್ರಾಹಕರ ಪರದಾಟ. ಮಳವಳ್ಳಿ ಪಟ್ಟಣದ ಪ್ರಮುಖ ಹೋಟೆಲ್ಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಕೊರತೆ ಹೆಚ್ಚಾಗಿದ್ದು, ಕೆಲವರು ಕೃತಕವಾಗಿ ಸೌದೆ, ಇಂಡಕ್ಷನ್ ಒಲೆ ಅಳವಡಿಸಿಕೊಂಡು ನಿರ್ವಹಣೆ ಮಾಡುತ್ತಿದ್ದರೆ, ಇತ್ತ ಸಿಲಿಂಡರ್ ಸರಬರಾಜು ಸ್ಥಗಿತದಿಂದ ಬಹುತೇಕ ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಬಹುತೇಕ ರಾಜ್ಯದ ರಾಜಧಾನಿ ಬೆಂಗಳೂರು, ಮೈಸೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಕೊರತೆ ಎಂಬ ಸುದ್ದಿಗಳ ನಡುವೆಯೂ ಈ ಸಮಸ್ಯೆ ಗ್ರಾಮೀಣ ಭಾಗದ ತಾಲೂಕು ಕೇಂದ್ರಗಳು ಬಿಸಿ ಮುಟ್ಟಿದೆ. ಇದರಿಂದ ಸಣ್ಣ ಪುಟ್ಟ ಕ್ಯಾಂಟೀನ್ಗಳು ಸಂಪೂರ್ಣ ಬಂದ್ ಮಾಡಿ ಜೀವನ ನಿರ್ವಹಣೆಗಾಗಿ ಪರಿತಪಿಸುತ್ತಿದ್ದಾರೆ. ಅದರಲ್ಲೂ ಪಟ್ಟಣದ ಸವಿರುಚಿ ಹೋಟೆಲ್, ಇಂಡಕ್ಷನ್ ಮತ್ತು ಸೌದೆ ಒಲೆಗಳಿಗೆ ಮೊರೆ ಹೋಗಿ ಗ್ರಾಹಕರನ್ನು ಕೈಬಿಡದೆ ನಿರ್ವಹಣೆ ಮಾಡುತ್ತಿವೆ. ಗಣೇಶ್ ಭವನ್ ಹೋಟೆಲ್ ಸಹ ಗ್ರಾಹಕರಿಗಾಗಿ ಸೌದೆ ಮತ್ತು ಇಂಡಕ್ಷನ್ ಒಲೆಗಳ ಮೊರೆ ಹೋಗಿರುವುದರಿಂದ ಅಲ್ಪ ಸ್ವಲ್ಪ ಗ್ರಾಹಕರಿಗೆ ತೊಂದರೆ ಕಾಣುತ್ತಿಲ್ಲ. ಪಟ್ಟಣದಲ್ಲಿ ಪ್ರಮುಖ ಹೋಟೆಲ್ ನಿರ್ವಹಣೆ ಮಾಡುತ್ತಿರುವ ಮಾಲೀಕರು ಲಕ್ಷಗಟ್ಟಲೆ ಬಂಡವಾಳ ಹಾಕಿ ಹೋಟೆಲ್ ಆರಂಭಿಸಿದ್ದಾರೆ. ಈಗ ಸಿಲಿಂಡರ್ ಇಲ್ಲದೆ ಹೋಟೆಲ್ ಮುಚ್ಚಿರುವುದು ಮಾಲೀಕರಲ್ಲಿ ಆತಂಕ ವ್ಯಕ್ತವಾಗಿದೆ. ದಿನನಿತ್ಯದ ಸಿಬ್ಬಂದಿಗಳ ನಿರ್ವಹಣೆ, ಹೋಟೆಲ್ ಕಟ್ಟಡದ ದುಬಾರಿ ಬಾಡಿಗೆ ನಿರ್ವಹಣೆ ಹಾಗೂ ದಿನನಿತ್ಯದ ತಮ್ಮ ವೈಯಕ್ತಿಕ ಹಣಕಾಸಿನ ವಹಿವಾಟುಗಳ ನಿರ್ವಹಣೆ ಹೇಗೆ ಮಾಡುವುದು ಎಂಬ ಆತಂಕದಲ್ಲಿ ಮುಳುಗಿದ್ದಾರೆ. ಪ್ರಸ್ತುತವಾಗಿ ರಾತ್ರಿ ಕ್ಯಾಂಟೀನ್ಗಳು ಮತ್ತು ಪಾನಿಪುರಿ, ಚಾಟ್ಸ್ ಅಂಗಡಿಗಳು ಅಲ್ಲೊಂದು ಇಲ್ಲೊಂದು ಮಾತ್ರ ವ್ಯವಹಾರ ನಡೆಸುತ್ತಿವೆ. ಇವು ಬಂದಾಗಿದ್ದರೆ ಗ್ರಾಹಕರು ಆಹಾರಕ್ಕಾಗಿ ಪರದಾಡುವ ಪರಿಸ್ಥಿತಿ ಬರುತ್ತಿತ್ತು. ಹೋಟೆಲ್ ಮಾಲೀಕರ ಒತ್ತಾಯ, ನಮಗೆ ಭರವಸೆಯ ಮಾತು ಬೇಡ. ಪಟ್ಟಣದ ಪ್ರಮುಖ ಹೋಟೆಲ್ ಮಾಲೀಕರ ಸಮಸ್ಯೆ ಅರಿತು ಅವರನ್ನು ಉಳಿಸುವತ್ತ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ತುಂಬಾ ಕಷ್ಟಕರವಾಗಲಿದೆ. ಕೂಡಲೇ ವಾಣಿಜ್ಯ ಸಿಲಿಂಡರ್ ಸರಬರಾಜಿಗೆ ಅಗತ್ಯ ಕ್ರಮ ವಹಿಸುವಂತೆ ಹೋಟೆಲ್ ಉದ್ಯಮಿಗಳು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಸೌದೆ ಮಾಡ್ಕೊಂಡು ಇಲ್ಲಿ ನಾವು ಶಿಫ್ಟ್ ಮಾಡ್ಕೊತಿದ್ದೀವಿ ಅಷ್ಟೇ.